ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಬಿಸಿಲಿನ ಧಗೆಗೆ ದೇಹವನ್ನು ತಂಪಾಗಿಡುವಂತಹ ಮತ್ತು ಮನಸ್ಸಿಗೆ ಆಹ್ಲಾದ ಕೊಡುವಂಥ ಫಲೂಡವನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ಮನೆಯಲ್ಲೇ ನಾವು ಎಷ್ಟು ಸುಲಭವಾಗಿ ಮಾಡ್ಬೋದಂತ ತೋರಿಸಿಕೊಡ್ತಾ ಇದ್ದೇನೆ. ಈ ಫಲೂದ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾನು ಹಾಕುತ್ತಿರುವ ವೀಡಿಯೋ ನಿಮಗೆ ಬೇಗನೆ ಸಿಗಬೇಕು ಅಂದಿದ್ದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗೋಣ, ಫಲೂದವನ್ನು ಮಾಡೋಣ. ಸಬ್ಜಾ ಸೀಡ್ಸ್ ಅಥವಾ ಕಮಕಸ್ತೂರಿ ಬೀಜವನ್ನು ನೆನೆ ಹಾಕುವ. ಇಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ಕಮಕಸ್ತೂರಿ ಬೀಜವನ್ನು ಹಾಕ್ತಾ ಇದ್ದೇನೆ. ಸಬ್ಜಾ ಸೀಡ್ಸ್ ಇದೆಲ್ಲ ಗ್ರೋಸರಿ ಶಾಪ್ಗಳಲ್ಲಿ ಸಿಗ್ತದೆ, ದಿನಸಿ ಅಂಗಡಿಯಲ್ಲೆಲ್ಲ ಸಿಗ್ತದೆ. ಕಮಕಸ್ತೂರಿ ಬೀಜ ಅಂತ ಹೇಳಿದರೆ ಸಿಗ್ತದೆ. ಇದು ತುಂಬಾ ಹೆಲ್ತಿಗೆ ಕೂಡ ಒಳ್ಳೆಯದು, ತುಂಬ ದೇಹವನ್ನು ಬೇಗನೆ ಕೂಲಾಗಿರ್ತದೆ. ಮಾತ್ರ ಈಗ ಬೇಸಿಗೆಗಾಲದಲ್ಲೆಲ್ಲ ನಾವು ಇದನ್ನು ಕುಡಿದ್ರೆ ಉಂಟಲ್ಲ, ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ತಂಪಾಗಿರ್ತದೆ. ಮತ್ತು ನಾನು ನೀರನ್ನು ಹಾಕ್ತಾ ಇದ್ದೇನೆ. ಇನ್ನು ನಾವು ಇದನ್ನು ಹೀಗೆ ನೆನೆಲಿಕ್ಕೆ ಬಿಡುವ. ಇದೊಂದು 1/4 ಗಂಟೆ, ಒಂದು 10 ನಿಮಿಷದಲ್ಲೇ ನೆನೀತದೆ ಇದು ಚೆನ್ನಾಗಿ. ಇಲ್ಲಿ ನಾನು ಶಾವಿಗೆ ತಗೊಂಡಿದ್ದೇನೆ. ಇದು ರೋಸ್ಟೆಡ್ ಶಾವಿಗೆ, ಯಾವುದೇ ಶಾವಿಗೆ ಆಗ್ತದೆ. ಇವಾಗ ಇದನ್ನು ನಾವು ಕುದಿಯುವ ನೀರಿಗೆ ಹಾಕಿಕೊಳ್ಳುವ. ಇವಾಗ ನಾನು ಈ ಶಾವಿಗೆಯನ್ನು ಕುದಿಯುವ ನೀರಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಜಾಸ್ತಿ ಇಡಬೇಕು, ಶಾವಿಗೆಗಿಂತ ಡಬಲ್ ನೀರಿಟ್ಟು ಇಡಬೇಕು. ಒಂದು ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿದರೆ ಆಯಿತು. ನೋಡಿ, ಇಲ್ಲಿ ಕುದಿ ಬರ್ತಾ ಉಂಟು. ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಇನ್ನು ಇದನ್ನು ಹೀಗೆ ಬಿಡುವ ನಾವು. ಇಲ್ಲಿ ಶಾವಿಗೆಯನ್ನು ಬಿಸಿ ನೀರಲ್ಲಿ ಹಾಕಿ 2 ನಿಮಿಷ ಆದ ನಂತರ ನಾನು ಇದನ್ನು ಸ್ಟ್ರೈನರಿಗೆ ಹಾಕ್ತಾ ಇದ್ದೇನೆ. ಹಾಗೆ ಅದರ ಮೇಲೆ ಈಗ ಕೋಲ್ಡ್ ವಾಟರನ್ನು ಹಾಕ್ತಾ ಇದ್ದೇನೆ. ಅಂದರೆ ನಮಗೆ ಫಲೂಡ ಮಾಡುವಾಗ ನಮಗೆ ಇದು ಕೋಲ್ಡ್ ಆಗಿದ್ದರೆ ತುಂಬ ಒಳ್ಳೆಯದಲ್ಲ, ಹಾಗಾಗಿ. ಮತ್ತು ಇದು ಕೋಲ್ಡ್ ವಾಟರ್ ಹಾಕೋದು ಏನಕ್ಕೆ ಅಂದರೆ ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ, ಶಾವಿಗೆ ಬಿಡಿ ಬಿಡಿಯಾಗಿ ನಮಗೆ ಸಿಗ್ತದೆ. ಹಾಗೆ ಇನ್ನು ಇದು ತಣ್ಣಗಾಗಲಿಕ್ಕೆ ಬಿಡುವ. ಫಸ್ಟ್ ನಾವು ಲೋಟಕ್ಕೆ ರೋಸ್ ಸಿರಪನ್ನು ಹಾಕಿಕೊಳ್ಳುವ. ಈಗ 2 ಸ್ಪೂನು ರೋಸ್ ಸಿರಪನ್ನು ಹಾಕಿಕೊಂಡಿದ್ದೇನೆ. 2 ಸ್ಪೂನು ರೋಸ್ ಸಿರಪನ್ನು ಹಾಕಿಕೊಂಡಿದ್ದೇನೆ. ನಾನು ನೆನೆ ಹಾಕಿದ ಸಬ್ಜಾ ಸೀಡ್ಸ್ ಅನ್ನು ಹಾಕ್ತಾ ಇದ್ದೇನೆ. ಒಂದು 2 ಸ್ಪೂನ್ನಷ್ಟು ಹಾಕಿಕೊಳ್ಳುವ. ಸಬ್ಜಾ ಸೀಡ್ಸ್ ನೆನೆದ ನಂತರ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಶಾವಿಗೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ 2 ಸ್ಪೂನ್ನಷ್ಟು ಹಾಕ್ಕೊಳ್ಳೋ. ಆಮೇಲೆ ಈಗ ಪೈನಾಪಲ್ ಅನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಅಷ್ಟೇ, ಒಂದು 2 ಸ್ಪೂನ್ನಷ್ಟು ಹಾಕೊಳ್ಳೋ. ಈಗ ನಾನು ಇದಕ್ಕೆ ಮ್ಯಾಂಗೋ ಹಾಕ್ಕೊಳ್ತಿದ್ದೇನೆ. ಮ್ಯಾಂಗೋ ಕೂಡ 2 ಸ್ಪೂನ್ನಷ್ಟು ಹಾಕೊಳ್ಳೋ. ಇವಾಗ ಇದಕ್ಕೆ ಹಾಲು ಹಾಕ್ತಿದ್ದೇನೆ. ಹಾಲನ್ನು ಕೂಡ ಸಕ್ಕರೆ ಹಾಕಿ ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳುವ. ಗೇರು ಬೀಜ ಮತ್ತು ಬಾದಾಮನ್ನು ಹಾಕ್ತಿದ್ದೇನೆ. ಇದರ ಮೇಲೆ ಇನ್ನೊಂದು ಸ್ಪೂನ್ನಷ್ಟು ಸಬ್ಜಾ ಸೀಡ್ಸ್ ಹಾಕ್ತಾ ಇದ್ದೇನೆ.
1 ಸ್ಪೂನ್ನಷ್ಟು ಶಾವಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಇವಾಗ ಇದರ ಮೇಲೆ ಜಲ್ಲಿ ಹಾಕ್ತಾ ಇದ್ದೇನೆ. ಜಲ್ಲಿ ಯಾವ ರೀತಿ ಮಾಡೋದು ಅಂತ ನನ್ನ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೇನೆ. ನೀವು ಎಂಡ್ ಸ್ಕ್ರೀನಲ್ಲಿ ಚೆಕ್ ಮಾಡೋದು ಇಲ್ಲದಿದ್ದರೆ ಐ ಕಾರ್ಡಲ್ಲಿ ಕೂಡ ಚೆಕ್ ಮಾಡ್ಬೋದು. ಸಣ್ಣ ಸಣ್ಣ ಪೀಸ್ ಮಾಡಿ ಈಗ ಸೈಡಿಗೆ ಹಾಕಿಕೊಂಡ್ರೆ ಆಯಿತು, ಕಲರ್ಫುಲ್ಲಾಗಿ ಕಾಣ್ತದೆ. ಈಗ ವೆನಿಲಾ ಐಸ್ ಕ್ರೀಮ್ ಹಾಕ್ತಿದ್ದೇನೆ. 10 ರೂಪಾಯಿದ ವೆನಿಲಾ ಐಸ್ ಕ್ರೀಮ್ ಹಾಕಿಕೊಂಡ್ರೆ ಆಯಿತು. ನೀವು ಯಾವುದೇ ಐಸ್ ಕ್ರೀಮ್ ಹಾಕಿಕೊಳ್ಬೋದು. ಇದರ ಮೇಲೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಅದರ ಮೇಲೆ ಇನ್ನೊಂದು ಸ್ವಲ್ಪ ಬಾದಾಮಿ ಮತ್ತು ಗೆರೆಬೀಜವನ್ನು ಕೂಡ ಹಾಕ್ತಾ ಇದ್ದೇನೆ. ಮೇಲೆ ಒಂದು ಸ್ವಲ್ಪ ರೋಸ್ ಸಿರಪನ್ನು ಹಾಕಿಕೊಳ್ಳುವ. ನೋಡಿ ಸ್ನೇಹಿತರೆ, ನಮ್ಮ ಫಲೂಡಾ ರೆಡಿ ಆಯಿತು.